ಹೌದು, ನಾನು ಡೈಲಾಗ್ಸ್ ವಿಷಯಕ್ಕೆ ಬರೋದಾದ್ರೆ ಸಂಭವಾಮಿ ಯುಗೆ ಯುಗೆ ಇದನ್ನ ಮಹಾಭಾರತದ ಕೆಲವೊಂದು ಸೀನಲ್ಲಿ ಕೃಷ್ಣ ಹೇಳೋದು ಬೇಡ. ಅಫ್ಕೋರ್ಸ್ ನೀವು ಕೃಷ್ಣನೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಬಟ್ ಈ ಯುದ್ಧಕಾಂಡದಲ್ಲಿ ಬರುವಂಥ ಡೈಲಾಗ್ಸ್ನ ಇಟ್ಕೊಂಡು ಜನ ಡೈಲಾಗ್ಸ್ನ ಹೇಳುವಾಗ ಹೇಗನ್ಸುತ್ತೆ ಅಂತ? ಖುಷಿ ಆಗುತ್ತೆ, ಸಾರ್ಥಕತೆ ಅನಿಸುತ್ತೆ. ಭಾಳ ಅಪರೂಪದ ಸಂಗತಿ ಆ ಥರದ್ದು ನಮ್ಮ ವೇದ ಗ್ರಂಥಗಳನ್ನು ನಾವು ಕಮರ್ಷಿಯಲ್ ಸಿನಿಮಾದಲ್ಲಿ ಅಳವಡಿಸ್ಕೊಳ್ಳೋದು, ಅದು ಸರಿಯಾದ ಪ್ಲೇಸ್ಮೆಂಟ್ ಆಗೋದು. ಅಂದರೆ ಕಮರ್ಷಿಯಲಿನೇ ತರಬೇಕಂತ ಬಳಕೆ ಆಗದೆ ಅರ್ಥಪೂರ್ಣವಾಗಿ ಸೂಕ್ತವಾಗಿ ತಂದು ಅದಕ್ಕೂ ನ್ಯಾಯ ಒದಗಿಸ್ಬೇಕು. ಅದರದ್ದು ಗೌರವ ಕಡಿಮೆ ಆಗಬಾರ್ದು, ಅದಕ್ಕೆ ಧಕ್ಕೆ ಆಗಬಾರ್ದು. ಅದೆಲ್ಲ ಅಂದರೆ ಇವತ್ತು ಅದು ಹೇಳೋಕ್ಕಾಗಲ್ಲ. ಒಂದು ಅಷ್ಟು ಅದ್ಭುತವಾದಂಥ ಒಂದು ಸಾರ್ಥಕತೆ, ಸಮಾಧಾನ. ಹೌದೌದು, ಖಂಡಿತ. ರೈಟ್. ಇದ್ರ ಜೊತೆಗೆ ಪ್ರೊಡಕ್ಷನ್ ಅಂದಾಗ ನಿಮ್ದೇನು ಇದು ಹೊಸ ಪ್ರಯತ್ನ ಅಂತೆಲ್ಲ ರಿಸ್ಕ್ ತಗೊಂಡಿದ್ದೀರಿ, ಬಟ್ ಈ ರಿಸ್ಕ್ ಬಹಳ ವಿಶೇಷವಾಗಿತ್ತು. ಬಹಳ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಿ. ನಮ್ಗೆ ನಿಮ್ಮ ಮಗಳ ವಿಡಿಯೋ ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಕಾರನ್ನು ಮಾರೋ ಸಂದರ್ಭದಲ್ಲಿ. ದಯವಿಟ್ಟು ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅಂಥ ರಿಸ್ಕ್ ಬೀಂಗ್ ಅ ಪ್ರೊಡಕ್ಷನ್ ಅಂದಾಗ, ಪ್ರೊಡ್ಯೂಸರ್ ಅಂದಾಗ ಆಗುವಂಥ ರಿಸ್ಕ್ಗಳು ಅಲ್ಲ. ಈಗ ಪ್ರತಿಯೊಬ್ಬನು ಸಿನಿಮಾದ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಗೊತ್ತಿದ್ರೇ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ. ಇದು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲ, ಇಷ್ಟು ಹಾಕಿದರೆ ಇಷ್ಟು ಬರುತ್ತೆ ಅನ್ನೋದಕ್ಕೆ, ಅಥವಾ ಒಂದು ಅಂದರೆ ಒಂದು ಗ್ಯಾರಂಟಿಡ್ ಬಿಸ್ನೆಸ್ ಅಲ್ಲ. ದಿಸ್ ಇಸ್ ಅಬೌಟ್ ಪ್ಯಾಷನ್. ಕನಸುಗಾರನಿಗೆ ಮಾತ್ರ ಇಲ್ಲಿ ಜಾಗ ಇರೋದು. ನಾನು ಕನಸು ಕಟ್ಬಿಟ್ಟು ಅದಕ್ಕೆ ಕಷ್ಟ ಆಯಿತು ಅಂತ ಕೊರಗ್ತಾ ಕೂತ್ಕೊಂಡ್ರೆ ಸಿನಿಮಾ ಮಾಡೋ ಅರ್ಹತೆ ಇಲ್ಲ ಅವ್ರಿಗೆ. ಅದು ಬೇರೆಯವ್ರಿಗೆ ನೋಡೋಕೆ ಕಷ್ಟ ಕಾಣ್ತಾ ಇದೆ, ಅದು ಗೊತ್ತಿಲ್ಲ. ಅದು ಯಾವ ಮಾತಿಂದ ಯಾವುದೋ ಇಂಟರ್ವ್ಯೂನಲ್ಲಿ ಏನೋ ಹೇಳಿ ಅದು ಏನೇನೋ ಆಗಿ ಬೇರೆ ಥರ ಪರಿವರ್ತನೆ ಆಗೋಯ್ತು ಹೊರತು ನಾನು ಎಲ್ಲೂ ಕೂಡ ನಂಗೆ ಕಷ್ಟ ಇದೆ ಅಂತ ನಾನು ಎಲ್ಲೂ ಹೇಳ್ಕೊಂಡಿದ್ದಲ್ಲ. ಸಿನಿಮಾ ಇಸ್ ಮೈ ಪ್ಯಾಷನ್. ಅದು ಎಲ್ಲದಕ್ಕೂ ಪ್ರಿಪೇರ್ಡ್ ಆಗೇ ಬಂದಿದ್ದೀನಿ. ನೀವು ಆರಂಭದಲ್ಲೂ ಅದು ಮಾತನ್ನು ಹೇಳಿದ್ರಿ, ಅಂದರೆ ಸಮಾಜಕ್ಕೆ ಅಥವಾ ಸಿನಿಮಾಕ್ಕೆ ನನ್ನ ಇಂಡಸ್ಟ್ರಿಗೆ ನಾನು ಏನಾದರೂ ಕೊಡಬೇಕು ಅನ್ನುವಂಥ ಕಾಂಟೆಕ್ಸ್ಟ್ ಇದ್ದಿದ್ದು ಅಂತ. ಬಟ್ ಎಲ್ಲಿ ವ್ಯತ್ಯಾಸ ಆಯಿತು ಅಂತ? ಏನು ವ್ಯತ್ಯಾಸ ಅಲ್ಲಲ್ಲ, ಈ ರಿಗಾರ್ಡಿಂಗ್ ಫಿನಾನ್ಷಿಯಲ್ ವಿಷಯಕ್ಕೆ ಈ ಸ್ಟೇಟ್ಮೆಂಟ್ಗಳು ಬದಲಾಗಿದ್ದು ಅಥವಾ ಅಲ್ಲ, ಎಲ್ಲರೂ ಮಾತಾಡ್ತಾ ಇರೋದು ಏನಪ್ಪಾ ಅಂದ್ರೆ ಯುದ್ಧಕಾಂಡ ಸಿನಿಮಾಗೋಸ್ಕರ ಸಾಲ ಮಾಡ್ದ, ಯುದ್ಧಕಾಂಡ ಸಿನಿಮಾಗೋಸ್ಕರ ಸಾಲ ಮಾಡಿರೋದಲ್ಲ. ನನಗೆ ಸಾಲಗಳಿದಾವೆ ಅಂತ ಹೇಳಿ ಮನೆ ಮಾಡಿದ್ದೀನಿ, ಆ ಕಾರ್ ಮಾರಿದ ಏನೇನೋ ಬೇರೆ ತರ ಪರಿವರ್ತನೆ ಮಾಡ್ತು. ನಾನು ಇನ್ನೂ 3 ಕಾರ್ ಇದಾವೆ ನನ್ನ ಹತ್ರ, ಅರ್ಥ ಆಯ್ತಾ? ಈಗ ನಂದು ಏನೇನೋ ಬೇರೆ ಹುದ್ದೆಗಳಲ್ಲೂ ಇನ್ವೆಸ್ಟ್ಮೆಂಟ್ಸ್ ಇದೆ, ಅರ್ಥ ಆಯ್ತಾ? ಸೊ ಈ ಥರದ್ದೆಲ್ಲ ಪ್ಯಾರಲಲ್ ಇದ್ದಾಗ ಈ ಸಿನಿಮಾ ಆ ಟೈಮಲ್ಲಿ ಕಾಕತಾಳಿಯಾಗಿ ಬಂತು. ಸೊ ಸಿನಿಮಾನೂ ಮಾಡಬೇಕಲ್ಲ ಅನ್ನೋದಕ್ಕೆ ಅದಕ್ಕೂ ಕೆಲವೊಂದು ರಿಸ್ಕ್ಗಳನ್ನ ತೊಗೊಳ್ಳೇಬೇಕಾಗುತ್ತೆ. ಎಲ್ಲನೂ ಆ ಪ್ರೊಸೆಸ್ಸನ್ನು ಎಂಜಾಯ್ ಮಾಡಿದ್ದೀನಿ. ಅಯ್ಯೋ ಕಷ್ಟಪಟ್ಟು ಹೆಂಗ್ ಮಾಡೋದಪ್ಪ ಅಂತ ಅದಕ್ಕೋಸ್ಕರ ನಾನು ಕಾರ್ ಮಾರಿ ಮನೆ ಮಾರಿ ಅದು ಮಾಡಿದ್ದಲ್ಲ. ಅದು ತಪ್ಪು ಅರ್ಥದಲ್ಲಿ ಬಿಂಬಿತವಾಗಿದೆ. ಅದು ನಾನು ಎಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟರು ಅದು ಹೈಲೈಟ್ ಆಗಲಿಲ್ಲ ಹೊರತು, ಯಾವ್ದು ನಾನು ಹೇಳ್ದೇ ಇರೋ ವಿಚಾರಗಳನ್ನ ಯಾರಿಗೆ ಹೆಂಗ್ ಬೇಕೋ ಅದನ್ನ ತಗೊಂಡು ಅದನ್ನ ಪ್ರಚಾರ ಮಾಡಿದ್ದಾರೆ. ಸೊ ಕಷ್ಟದಲ್ಲಂತೂ ನಾನು ಖಂಡಿತ ಇಲ್ಲ. ನಾನು ಸಿನಿಮಾ ಮಾಡ್ಬೇಕಂದ್ರೆ ಕಷ್ಟ ಪಡ್ಲೇಬೇಕು. ಆ ಕಷ್ಟದ ಪ್ರಾಸೆಸ್ ಏನಂತಾರೆ, ಅದು ಶ್ರಮ ಅಂತಾರೆ. ಕಷ್ಟ ಅನ್ನೋದಕ್ಕಿಂತ ಅದನ್ನ ಶ್ರಮ ಅಂತಾರೆ. ಶ್ರಮ ವಹಿಸೋದ್ರಲ್ಲಿ ಯಾವಾಗಲೂ ಒಂದು ಸಮಾಧಾನ, ಒಂದು ಸಾರ್ಥಕತೆ ಇರುತ್ತೆ. ಶ್ರಮದ ಫಲ ತಾನೇ ನಾವು ಎಂಜಾಯ್ ಮಾಡಕ್ ಸಾಧ್ಯ. ಶ್ರಮನೇ ಹಾಕಿಲ್ಲ ಅಂದ್ರೆ ನೀವು ಎಲ್ಲಿಂದ ಎಂಜಾಯ್ ಮಾಡ್ತೀರಾ? ಸೊ ಆ ಶ್ರಮನ ಬೇರೆಯವರು ಅದನ್ನ ಕಷ್ಟ ಅಂತ ಅದನ್ನ ಪ್ರತಿಬಿಂಬಿಸಿದಾರೆ ಹೊರತು ಅದು ನನಗೆ ಕಷ್ಟ ಅಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನಾದರೂ ಪ್ಲಾನ್ ಮಾಡಿದ್ರಾ? ಯಾವ ಥರ ನೆಕ್ಸ್ಟ್ ಮೂವ್ ನಿಮ್ಮದು ಅಂತ? ಅಲ್ಲ, ಆಲ್ರೆಡಿ 2 ಮೂವಿ ಕಂಪ್ಲೀಟ್ ಆಗಿದ್ದಾವೆ, ಶೂಟಿಂಗ್ ಕಂಪ್ಲೀಟ್ ಆಗಿದೆ. ವೆರಿ ಶಾರ್ಟ್ಲಿ ಇನ್ನೊಂದು ಅನೌನ್ಸ್ ಆಗೋದ್ರಲ್ಲಿದೆ. ಟೈಟಲ್ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಅದಾಗಿ ಇನ್ನೊಂದು 15-20 ದಿನದಲ್ಲಿ ಇನ್ನೊಂದು ಸಿನಿಮಾ ಶೂಟಿಂಗ್ ಪ್ರಾರಂಭ ಆಗೋದಿದೆ. ಎಲ್ಲನೂ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ರಿಗಾರ್ಡಿಂಗ್ ಸೋಷಿಯಲ್ ಅವೇರ್ನೆಸ್ನ ಅಥವಾ ಕಮರ್ಷಿಯಲ್ ಟಚ್ ಯಾವ ಥರ ನೆಕ್ಸ್ಟ್? ಅಲ್ಲ, ಎಲ್ಲ ಆಯಾಮದ್ದು ಸಿನಿಮಾಗಳನ್ನು ನಾವು ಮಾಡಲೇಬೇಕಾಗತ್ತೆ. ಕಲಾವಿದನಾದಾಗ ಒಂದಕ್ಕೆ ಸೀಮಿತವಾಗಿರಲ್ಲ. ನಾನು ಹೇಳಿದ ನನ್ನ ನಿರ್ಮಾಣ ಸಂಸ್ಥೆಯಿಂದ ಮಾಡಬೇಕಾದಾಗ ಒಂದು ಎಥಿಕ್ಸ್ ಅನ್ನೋದಿರುತ್ತೆ. ಸೊ ಅದೊಂದು ಬ್ರ್ಯಾಂಡ್ ಥರ ಅಜಯ್ ರಾವ್ ಪ್ರೊಡಕ್ಷನ್ಸ್ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ರೆವಲ್ಯೂಷನರಿ. ಅಂದರೆ ಎಲ್ಲ ನಾನು ತುಂಬ ಸೀರಿಯಸ್ ಸಬ್ಜೆಕ್ಟ್ ಮಾಡ್ತೀನಿ ಅಂತಲೇ ಅಲ್ಲ. ಅದು ನಾಳೆ ಕಾಮಿಡಿನೂ ಮಾಡ್ಬೋದು, ಹಾರರು ಮಾಡ್ಬೋದು, ಥ್ರಿಲ್ಲರ್ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಯಾರನ್ನೂ ನಾನು ದಿಕ್ ತಪ್ಸೋ ಅಂಥದ್ದು, ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಡೋಂಥ ಸಿನಿಮಾ ಮಾಡಲ್ಲ ನನ್ನ ಪ್ರೊಡಕ್ಷನ್. ಅದು ನನ್ನ ಬ್ಯಾನರ್ ಸಿದ್ಧಾಂತ ಅದು. ಓಕೆ, ವೆರಿ ನೈಸ್. ಆಲ್ಮೋಸ್ಟ್ 25 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ನೀವು ಬಂದು. ಇನ್ನು ಇಷ್ಟೊಂದು ಫಿಟ್ ಆ್ಯಂಡ್ ಫೈನು ಏನು ಮಾಡ್ತೀರಾ ಅಂತ? ಏನು ವಯಸ್ಸಾಗಿಲ್ಲ, ಕಾಣಿಸೋದು ಇಲ್ಲ, ಏನಿಲ್ಲ, ಚಿಂತೆ ಮಾಡಲ್ಲ. ಅದೇನು ಇವಾಗ ಎಲ್ಲರೂ ಕಷ್ಟ, ಅಜಯ್ ಕಷ್ಟ ಅಂತಾರಲ್ಲ, ಯಾವ ಕಷ್ಟದಲ್ಲೂ ಇರಲ್ಲ. ಏನು ಯಾವುದೇ
ಸಂದರ್ಭ ಬಂದರೂ ಏನೇ ಬಂದರೂ ನಿಶ್ಚಿಂತವಾಗಿ ಆರಾಮಾಗಿರ್ತೀನಿ. ಹ್ಮ್. ನಂದು ಅದೇ ಊಟ 25 30 ವರ್ಷದಿಂದ ಏನು ತಿಂತಾ ಇದೆ ಅದನ್ನೇ ತಿಂತೀನಿ, ಅಷ್ಟೇ ತಿಂತೀನಿ, ಹ್ಮ್. ಅಷ್ಟೇ ವ್ಯಾಯಾಮ ಮಾಡ್ತೀನಿ, ಅಷ್ಟೇ ಸುಖವಾಗಿರ್ತೀನಿ, ಹ್ಮ್. ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿಯಾಗಿರ್ತೀನಿ, ಹ್ಮ್. ಅಷ್ಟೇ Okay. ಸಿಗ್ತದೆ. ಫ್ಯಾಮಿಲಿ ಈ ಸಿನಿಮಾವನ್ನು ನೋಡಿದಾಗ ಅವ್ರ ರೆಸ್ಪಾನ್ಸ್, ಅವ್ರ ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅದ್ಭುತವಾದಂಥ ಸಪೋರ್ಟ್, ತುಂಬ ಹ್ಮ್. ಖುಷಿ ಪಟ್ಟಿದ್ದಾರೆ, ಬಹಳ ಮೆಚ್ಚುಗೆ ಕೊಟ್ಟಿದ್ದಾರೆ. ಹ್ಮ್. ಆಮೇಲೆ ಸಪೋರ್ಟ್ ಯಾವ ರೀತಿ ಅಂತಂದರೆ, ನಾನು ಅವರಿಗೆ ಟೈಮ್ ಕೊಡಲ್ಲ, ಅವ್ರ ಜೊತೆ ಇರೋವಂಥ ಸಂದರ್ಭಗಳು ಸಿಗಲ್ಲ. ಅದು ಸಪೋರ್ಟ್ ಯಾವ ರೀತಿ ಅಂದ್ರೆ ನಾನ್ ಟೈಮ್ ಕೊಡಲ್ಲ ಅಂತ ಇಷ್ಟು ಅಲ್ಲಲ್ಲ, ಅದನ್ನ ಅರ್ಥ ಮಾಡ್ಕೊಂಡಾಗ್ಲೇ ಅವರು ಸಹಿಸ್ಕೊಳ್ತಾರಲ್ಲ ಇಷ್ಟು ಅದನ್ನ. ಕಾಮ್ ಕಂಪೋಸ್ಡ್ ಆಗಿ ಹೇಳ್ತಿದ್ದೀರಾ, ನಿಮ್ ವೈಫ್ ಹಂಗೆ ರಿಸೀವ್ ಮಾಡ್ತಾರ? ಅದನ್ನೇ ಹೇಳಿ, ದಟ್ ಇಸ್ ಎ ಗ್ರೇಟ್ ಸಪೋರ್ಟ್ ಅಲ್ಲ. ಇವಾಗ ಫೋನ್ Super. ಮಾಡಿ ಎಲ್ಲಿದ್ದೀರಾ, ಏನ್ ಮಾಡ್ತೀರಾ, ಯಾವಾಗ ಬರ್ತೀರಾ, ಹಾ. ಇತ್ತಂದ್ರ ಇದು ಬೇಕು ಅದು ಬೇಕು ಅಂತ ಕೇಳದಿದ್ದಾಗ ಅದು ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಹ್ಮ್. ಅದು ಅಡಚಣೆ ಆಗುತ್ತೆ. ಹ್ಮ್. ಆಕ್ಚುಲಿ ಸಪೋರ್ಟ್ ನಾನು ಅದನ್ನೇ ಒಳ್ಳೆ ರೀತಿಯಿಂದಾನೇ ಹೊಗಳ್ತಾ ಇರೋದು ನಾನು. ಹ್ಮ್. ಹ್ಮ್. So, ಆ ಥರ ಒಬ್ಬ ಕಲಾವಿದನಿಗೆ ಆ ಥರದ್ದು ಒಂದು ಫ್ಯಾಮಿಲಿ ಅಂತ ಸಿಕ್ಕಾಗ ನಾವು ಈ ಥರ ಸಾಧನೆ ಮಾಡಕ್ ಸಾಧ್ಯ. ಓಕೆ, ನಮ್ಮ ಕನ್ನಡ ಚಿತ್ರರಂಗದವರ ಸಪೋರ್ಟ್, ರವಿಚಂದ್ರನ್ ಅವ್ರ ಜೊತೆ ನೀವು ಮಾತಾಡ್ತಾ ನಿಂತಿದ್ದ ಆ ವೇದಿಕೆಯಲ್ಲಿ ಒಂಥರ ಪ್ರಿವಿಲೇಜ್, ಒಂಥರ ಪ್ರೈಡ್ ಫೀಲಿಂಗ್. ಹಿರಿಯ ಕಲಾವಿದರು ಇನ್ನು ಹಲವರು ನಿಮ್ಗೆ ಈ ತಾರಾ ಬಳಗದಲ್ಲಿ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಇದ್ದಾರೆ. ಸೊ ಅವರ ಸಪೋರ್ಟ್ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ? ಅಲ್ಲಿ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಶ್ರಮ ಹಾಕೋಂಥವ್ರಿಗೆ, ಶ್ರಮ ಹಾಕೋ ಜೀವಿಗಳು, ಶ್ರಮ ಹಾಕೋ ಜೀವಿಗಳಿಗೆ ಇತಿಹಾಸದಿಂದ ಜೊತೆಗೆ ನಿಂತ್ಕೊಂಡ್ಬಂದಿರೋದು ಇದೆ. ಮತ್ತೆ ಅದಕ್ಕೆ ಆ ಉದಾಹರಣೆ ಸಾಬೀತಾಗಿದೆ. ಈಗ ನನ್ನ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರು. KVN ಸಂಸ್ಥೆಗೆ ಮಾತಾಡ್ಬಿಟ್ಟು ನಾರಾಯಣ್ ಸರ್ ಮುಖಾಂತರ ಮಾಡಿಕೊಟ್ರು. ರವಿ ಸರ್ ಯಾವಾಗಲೂ ಜೊತೆಗಿದ್ದಾರೆ. ಕೃಷ್ಣ ಲೀಲಾ ಟೈಮಲ್ಲಿ ಕೂಡ ಕಲೆಕ್ಷನ್ ಡ್ರಾಪ್ ಆದಾಗ ಅವರೇ ಫೋನ್ ಮಾಡಿ ಬಂದು ಸಿನಿಮಾ ನೋಡಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಮತ್ತೆ ಅದು ಕಲೆಕ್ಷನ್ ಬರೋ ಥರ ಮಾಡಿಕೊಟ್ರು. ಇವತ್ತು ಈ ಸಿನಿಮಾಗೆ ಅವ್ರು ಬಂದು ಟ್ರೈಲರ್ ಲಾಂಚ್ ಮಾಡಿ ಅವ್ರ ಪಾಕೆಟಿಂದ ದುಡ್ಡು ತೆಗೆದು ಮೊದಲನೇ ಟಿಕೆಟ್ ಪರ್ಚೇಸ್ ಮಾಡಿದಂಥ ವ್ಯಕ್ತಿ. ಆಮೇಲೆ ಸಾಕಷ್ಟು ಜನ ಮಾತಾಡಿದ್ರು. ಮೊನ್ನೆ ಶರಣ್ ಅವರು, ನೆನಪಿರಲ್ಲಿ ಪ್ರೇಮ್ ಅವರು, ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ಬಂದು ಅವ್ರವ್ರು ವಾಲಂಟ್ರಿಲಿ ಫೋನ್ ಮಾಡಿದ್ರು. ಎಲ್ಲರೂ ನೋಡ್ತಾ ಇದ್ದಾರೆ. ರಕ್ಷಿತಾ ಮೇಡಮ್ ಅವ್ರು ಫೋನ್ ಮಾಡಿದರು, ಪ್ರೇಮ್ ಅವ್ರು ಸ್ವಿಟ್ಜರ್ಲ್ಯಾಂಡಿಂದ ಬರ್ತಿದ್ದಂಗೆ ನಾವು ಪಿಕ್ಚರ್ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ. ರಾಜ್ ಬಿ ಶೆಟ್ಟಿ ಅವ್ರು ಫೋನ್ ಮಾಡಿದರು, ರಕ್ಷಿತ್ ಶೆಟ್ಟಿ ಅವರು ಸಪೋರ್ಟ್ ತಿಳಿಸಿದರು. ಸೊ ಇಂಡಸ್ಟ್ರಿ ಇವರಿನಲ್ಲಿ ಎಲ್ಲರೂ ಅಂದರೆ ಶ್ರಮಕ್ಕೆ ಗೌರವ ಕೊಡೋರು, ಸಿನಿಮಾನ ಪ್ರೀತಿಸೋರು, ಯಾವಾಗಲೂ ಜೊತೆಗೆ ಒಗ್ಗಟ್ಟಾಗಿ ನಿಂತಿದ್ದಿದೆ.